ನಮಸ್ಕಾರ. ನಾನಿದ್ದೀನಿ ಇವತ್ತು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಈ ಶಿಡ್ಡಿಹಳ್ಳಿ ಅಂತ ಗ್ರಾಮದಲ್ಲಿ. ನೀವಾಗಲೇ ಕೇಳಿದಿರಿ, ಈ ಶಿಡ್ಡಿಹಳ್ಳಿ ಗ್ರಾಮದಲ್ಲಿ ಪಾರಂಪರಿಕ ವೈದ್ಯರಾದ ಪಾಟೀಲ್ ರವರು ಒಂದು ಒಳ್ಳೆ ಆಯುರ್ವೇದಿಕ್ ಅಂದ್ರೆ ನಾಟಿ ಔಷಧ, ವನೌಷಧ ಅಂತ ಹೇಳಿ ಔಷಧ ಕೊಡ್ತಾರೆ. ಅದರಲ್ಲಿ ಶುಗರ್ ಆಗ್ಬೋದು, BP ಆಗ್ಬೋದು, ಮತ್ತಿತರ ಹಲವಾರು ಕಾಯಿಲೆಗಳಿಗೆ ನಾಟಿ ಔಷಧನ ಕೊಟ್ಟು ವಿವಿಧ ರಾಜ್ಯ ಮತ್ತೆ ಹೊರದೇಶಗಳಿಂದ ಇಲ್ಲಿ ಬಂದ್ಬಿಟ್ಟು ಈ ಕೊಡ್ತಕ್ಕಂಥ ಔಷಧಿಗಳನ್ನ ಅವ್ರು ತಗೊಂಡು ಗುಣಮುಖರಾಗಿದ್ದಾರೆ ಅಂತಕ್ಕಂಥದ್ದು ಹಲವಾರು ಇಲ್ಲಿನ ಫಲಾನುಭವಿಗಳು ಹೇಳಿದು. ಅದನ್ನ ಬೇರೆ ರೀತಿ ಯಾವುದೇ ರೀತಿ ಜಾಹೀರಾತು ಮೂಲಕ ಅವರು ಪ್ರಸಿದ್ಧಿ ಪಡೆದವರಲ್ಲ. ಇಲ್ಲೇ ಬಂದು ಔಷಧಿಯನ್ನು ಪಡೆದು ಗುಣಮುಖರಾಗಿರ್ತಕ್ಕಂಥ ಹಲವಾರು ಫಲಾನುಭವಿಗಳ ಮಾತು ಇದಾಗಿದೆ. ಬನ್ನಿ ಅವ್ರ ಜೊತೆ ಯಾವ್ಯಾವ ಕಾಯಿಲೆಗಳಿಗೆ ಔಷಧಿ ಕೊಡ್ತಾರೆ, ಯಾವತ್ತಿಂದ ಕೊಡ್ತಾರೆ, ಮತ್ತೆ ಅವ್ರು ಯಾವ ತಲೆಮಾರಿಂದ ಈ ಔಷಧಿಗಳನ್ನ ಜನರಿಗೆ ಕೊಡ್ತಾರೆ ಅಂತಕ್ಕಂಥದ್ದನ್ನ ಸ್ವತಃ ಪಾರಂಪರಿಕ ವೈದ್ಯರಾದ ಪಾಟೀಲ್ ಗೌಡ್ರ ಜೊತೆ ಮಾತಾಡೋಣ. ಬನ್ನಿ ಗೌಡ್ರೆ, ನಮಸ್ಕಾರ. ನಮಸ್ಕಾರ. ನೀವು ಯಾವತ್ತಿಂದ ಈ ರೀತಿ ಔಷಧಿನ ಕೊಡಕ್ ಶುರು ಮಾಡಿದ್ರಿ? ನಾವು ನಮ್ಮ ತಂದೆಯರ ಕಾಲದಿಂದನೂ ಕೊಡ್ತಾ ಇದ್ದೇವೆ. ನಮ್ಮ ತಂದೆಯರು ಅಲ್ಪ ಸ್ವಲ್ಪ ಕೊಡ್ತಿದ್ರು. ನಾವು ಸುಮಾರು ಒಂದು 130 ಕಾಯಿಲೆಗಳಿಗೆ ಔಷಧ ಕೊಡ್ತಾ ಇದ್ದೀವಿ. ಯಾವ್ಯಾವ ಪ್ರಮುಖವಾಗಿ ಯಾವ್ಯಾವ ಕಾಯಿಲೆಗಳಿಗೆ ಈಗ ಔಷಧಿ? ಎಲ್ಲವೂ ಅದಾವಲ್ಲ, ಗೊತ್ತದ, ಕ್ಯಾನ್ಸರ್, ಥೈರಾಯ್ಡ್, BP, ಶುಗರ್, ಹಾರ್ಟ್, ಎಲ್ಲವಕ್ಕೂ ಕೆಲವು ಹಾರ್ಟ್ ಸೈಡ್ ಕಾಯಿಲೆಗಳಿಗೆ ಇವಕ್ಕೆಲ್ಲ ಕೊಡ್ತಾ ಇದ್ದೇವೆ. ಅಲ್ಲಿ ಬೋರ್ಡ್ ಹಾಕ್ಯವಲ್ಲ, 62 ಕಾಯಿಲೆ ಹಾಕ್ಯೇವಿ. ಇನ್ನೂ ಉಳ್ದವನ್ನ ನಾನು ಹಂಗ ಸ್ವತಃ ಇಟ್ಕೊಂಡೇನಿ. ನಿಮ್ ತಂದೆಯವ್ರ ಕಾಲದಿಂದ ಕೊಡ್ತಾ ಇದ್ರಿ. ಹೆಚ್ಚೆಚ್ಚು ಜನರು ಶುರು ಬಂದಿದ್ದು ಇಲ್ಲಿಗೆ ಔಷಧಿ ಕೇಳ್ಕೊಂಡು ಯಾವ ಕಾಲದಿಂದ, ಯಾವ ಇಸ್ವಿಯಿಂದ? ಎಲ್ಲಾ ಕಾಲದಿಂದನೂ ಬರ್ತಾ ಇದಾರೆ. ನಮಗೇನ್ ಯಾರಿಗೂ ನಾವು ಟಿವಿ ನ್ಯೂಸ್, ಪೇಪರ್ ನ್ಯೂಸ್ ಕೊಟ್ಟಿಲ್ಲ. ಹೇಳ್ಬಿಟ್ಟೆ ಕೇಳ್ರಿ. ಈಗ ನೀವು ಗುಣ ಆದ್ರೆ ನೀವು ಒಂದ್ 10 ಜನ ಕರ್ಕೊಂಡ್ಬಂದ್ರಿ, 10 ಜನ ಹೋಗಿ ಒಂದ್ 106 ಜನ ಕರ್ಕೊಂಡ್ಬಂದ್ರು. ಹಿಂಗ ತಾವೇ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡ್ಕೊಂಡಿದೆ ಸುದ್ದಿ. ಹಳ್ಕೊಂಡದ್ದು. ನಾವೇನ್ ಯಾವ ಪ್ರಪಂಚಕ್ಕೂ ಯಾರಿಗೂ ಟಿವಿ ನ್ಯೂಸ್, ಪೇಪರ್ ನ್ಯೂಸ್ ಕೊಟ್ಟಿಲ್ಲ. ಅವರಾಗೆ ಒಬ್ರು ಆರಾಮಾದ್ಮೇಲೆ ಅವರೇ 106 ಜನಗಳನ್ನ, 1000 ಜನಗಳನ್ನ ಕಳಿಸ್ಯಾರು, ಬರ್ತಾ ಇದ್ದಾರೆ. ಆಗ್ಲೇ ಹೇಳ್ತಾ ಇದ್ರಿ ಹೊರ ರಾಜ್ಯ ಮತ್ತೆ ಹೊರದೇಶಗಳಿಂದ ಕೂಡ ಬಂದಿದ್ದಾರೆ ಅಂತ. ಹೊರ ರಾಜ್ಯ ಹೊರದೇಶ ಯಾವ್ಯಾವ ಕಡೆಯಿಂದ ಬಂದಿದ್ದಾರೆ ಇಲ್ಲಿ ಔಷಧಿ ಕೇಳ್ಕೊಂಡು? ಇರಾನ್, ದುಬೈ, ಅಮೆರಿಕದಿಂದನೂ ಸಹ ಬಂದಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶುಗರ್, BP ಮತ್ತಿತರ ಬೇರೆ ಬೇರೆ ಕಾಯಿಲೆಗಳಿಗೆ, ಅಲರ್ಜಿ, ಎಲ್ಲವೂ ಚರ್ಮ ರೋಗಗಳು ಏನೇ ಕಾಯಿಲೆ ಇದ್ರು ಕೊಡ್ತಾರೆ. ನೆಗಡಿ ಮತ್ತೆ ಕಣ್ಣುಗಳ ಸಮಸ್ಯೆ ಆ ತರದಕ್ಕೆಲ್ಲ ಕೊಡ್ತೀರಾ? ಮತ್ತೆ ಮೂಗು, ಕಿವಿ ಎಲ್ಲವಕ್ಕೂ ಕೊಡ್ತದೆ. ಮತ್ತೆ ಒಂದ್ ಸಾರಿ ಬರ್ಬೇಕಾ ಅಥವಾ 3 ಸಾರಿ ಏನಾದ್ರು? ಎಲ್ಲ ಟೈಮ್ ಇರ್ತಾವ, ಒಂದೇ ಸರಿಗೆ ಯಾವ್ದು ಆಗಲ್ಲ. ಎಲ್ಲವೂ ಅಲ್ಲ, ಈಗ ವೈದ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಯಾವ್ದಾರು ಈಗ ಅಲೋಪತಿ ಹೋದಾಗ ಒಂದ್ ಕೋರ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ, ಅಥವಾ ಇನ್ನೊಂದ್ 2 ಕೋರ್ಸ್ ಮಾಡ್ಬೇಕು ಅಂತ ಹೇಳ್ತಾರೆ, 3 ಕೋರ್ಸ್. ನೀವು ಆ ರೀತಿ ಹೇಳೋದಾದ್ರೆ ನಿಮ್ಮ ಔಷಧಿಯನ್ನ ಎಷ್ಟು ಬಾರಿ ಇಲ್ಲಿ ಬಂದು ತಗೊಂಡಾಗ ಗುಣ ಆಗುತ್ತೆ ಅಂತ ಹೇಳ್ತೀರಾ? ಈಗ ಹೇಳ್ಬಿಟ್ಟೆ ಕೇಳ್ರಿ. ಕಾಯಿಲೆ ಮೇಲೆ ಅವೆಲ್ಲ ಇರ್ತಾವ. ಈ ಶುಗರ್ ಕಾಯಿಲೆಗೆ 5-6 ತಿಂಗಳು ತಿನ್ಬೇಕು. ಆಮೇಲೆ BP 15 ದಿವಸ 20 ದಿವಸ ತಿಂದ್ರೆ BP ಕ್ಲಿಯರ್ ಆಯ್ತು. ಹಾರ್ಟಿಗೆ ಒಂದ್ 3 ತಿಂಗಳು ತಿಂದ್ರೆ ಕ್ಲಿಯರ್ ಆಯ್ತು. ಈಗ ಕ್ಯಾನ್ಸರ್, ಪಾನ್ಸರ್ ಬಂದ್ರೆ ಅವೆಲ್ಲ ಟೈಮ್ ಪ್ರಕಾರ ಇದಾಕವ. ಒಬ್ಬೊಬ್ಬರಿಗೆ ದೌಡ್ ಗುಣ ಆಕಾವ, ಒಬ್ಬೊಬ್ಬರಿಗೆ ನಿಧಾನ ಗುಣ ಆಗುತ್ತೆ. ಆಕಾವ. ಅದು ಅವ್ರವ್ರಿಗೆ ಬಿಟ್ಟಿದ್ದು ಕರ್ಮ ಪ್ರಕಾರ. ನಾವೇನು ಮಾಡಕ್ ಆಗಲ್ಲ. ಅಲ್ಲ, ಈಗ ಬೇರೆಯವ್ರು ಯಾರಾದ್ರೂ ಇಲ್ಲಿ ಹುಡ್ಕೊಂಡು ಬರೋದಾದ್ರೆ ನಿಮ್ಮ ವಿಳಾಸ ಮತ್ತೆ ನಿಮ್ಮ ಇಲ್ಲಿ ಹೇಳ್ಬೋದು ನಾವು, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಶಿಡ್ಡಿಹಳ್ಳಿ ಅಂತ ಹೇಳ್ತೀವಿ. ಆದ್ರೆ ಆನ್ ಮಾಡೋದು ನಿಮ್ಮ ಮೊಬೈಲ್ ನಂಬರ್ ಒಂದ್ಸರಿ ನಿಮ್ಮ ಬಾಯಲ್ಲಿ ಹೇಳ್ತೀವಿ. ಹೇಳ್ಬಿಟ್ಟೆ ಕೇಳ್ರಿ. ಮೊಬೈಲ್ ನಂಬರ್ ಕೊಟ್ರೆ ಆ ಮೊಬೈಲ್ ಹಿಡ್ಕೊಂಡು ಎತ್ತಕ್ ಆಗಲ್ಲ. ಅದಕ್ಕೆ ನೀವು ಬೇಕಾದ್ರೆ ದುಡ್ಡು ಕೊಟ್ಟು ಒಂದ್ ಪೇಷಂಟ್ ಜನ ಇಡೋದಾದ್ರೆ ಅಷ್ಟೊತ್ತಿಗೆ ಇಲ್ಲಿಗೆ ರೋಗಿಗಳು ಹುಡ್ಕೊಂಡು ನಿಮ್ಮನ್ನ ಬರ್ತಾರೆ. ಅಷ್ಟೊತ್ತಿಗೆ ಪ್ರಸಿದ್ಧಿ ಆಗಿದ್ರಿ ಅಂತ. ಹೇಳ್ಬಿಟ್ಟೆ ಕೇಳ್ರಿ. ನಾವೀಗ ಕರಿಯಾಕ್ ಹೋಗ್ಯಾವ ಇಷ್ಟ ಜನಕ್ಕೆಲ್ಲ. ಯಾರ ಕೇಳ್ರಿ, ನಾವೆಲ್ಲ ಯಾರ ಕರಿಯಾಕ್ ಹೋಗ್ಯಾವ್ರು? ಟಿವಿ ನ್ಯೂಸ್, ಪೇಪರ್ ನ್ಯೂಸ್ ಯಾರಿಗೂ ಕೊಟ್ಟಿಲ್ಲ ನಾವು. ಅವಾಗ ಅವ್ರ ಒಬ್ರೊಬ್ರು ಹೇಳ್ತಾರ ಇಂತಲ್ಲಿಗೆ ಹೋಗ್ರಿ ಅಂತ. ಕೆಲವು ಜನ ಕೇಳ್ತಿರ್ತಾರ, ಗೊತ್ತಿದ್ದಾರೆ, ಫೋನ್ ನಂಬರ್ ಕೊಟ್ಟವ್ರು. ಅವ್ರಿಗೆ ಇಂತಲ್ಲಿ ಹಿಂಗಾಗಿ ಬರ್ರಿ ಅಂತ ಹೇಳ್ತೀವಿ, ಬರ್ತಾರ ಅಷ್ಟೇ. ಈಗ ನಿಮ್ಮ ಔಷಧಿ ತಗೊಂಡವ್ರು ಪಥ್ಯ ಏನಾದ್ರು? ಕೆಲವು ಪಥ್ಯ ಇರ್ತಾವ, ಕೆಲವು ಪಥ್ಯ ಇಲ್ಲ. ಶುಗರಿಗೆ ನಮಗ್ ಬೆಲ್ಲ, ಸಕ್ಕರೆ ತಿನ್ಬೇಕು. ಬಾಯ್ಕಿವ್ಕೆ ಏನ್ ತಿನ್ನಂತ ಅವಶ್ಯ ಇದು ಹೇಳ್ತೇವೆ. ಅದಕ್ಕೆಲ್ಲ ಅವ್ರವ್ರು ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇದು ಜೀವ ಅಕ್ಷರದ ಬಗ್ಗೆ ಬರ್ದಿದ್ದೇನೆ ನಾನು ಸ್ವತಃ. ಹೌದು. ಇದು ಜೀವಾಕ್ಷರ ಹ್ಯಾಗ್ ಸೃಷ್ಟಿ ಆದವು, ಅಂಕಿಗಳು ಹ್ಯಾಗ್ ಸೃಷ್ಟಿ ಆದವು ನಮ್ಮ ಶರೀರದವು, ಬೇಕಾದ್ರೆ ಅದನ್ನ ಬೇಕಾದ್ರೆ ಹೇಳು ಅಂತ ಹೇಳ್ತೇನೆ. ಕ್ಲೀನ್ ಆಗಿದಾವು. ಆಮೇಲೆ ಕ್ಯಾನ್ಸರ್ ಪೇಷಂಟ್ಗಳು ಎಷ್ಟು ಕ್ಲಿಯರ್ ಆಗಿದ್ದಾರೆ. ಮೂಗಿನ ಪೈಪ್ ಹಾಕಿ ಕಳಿಸ್ತಾರೆ. ಇಲ್ಲಿ ಯಾವ ಬರ್ಬೋದು ಇವತ್ತು ಯಾವ್ರ ಮೂಗಿನ ಪೈಪ್ ಹಾಕಿ ತೆಗೆದು ಅವನ್ನೆಲ್ಲ ಆರಾಮ್ ಮಾಡಿ ಕಳಿಸ್ತೀವಿ. ಕೊನೆಯದಾಗಿ, ಈಗ ನೀವು ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು, ಜನರಿಗೆ ಈ ರೋಗಗಳನ್ನ ಬಂದಾಗ ಯಾವ ರೀತಿ ಈ ರೀತಿ ನಾಟಿ ವೈದ್ಯಗಳಿಂದ, ವೈದ್ಯರಿಂದ ಗುಣಪಡಿಸ್ಕೊಳ್ಳೋ ರೀತಿ ನೀವು ಒಂದು ಕೊಡ್ತಕ್ಕಂಥ ಸಂದೇಶ ಏನ್ ಹೇಳ್ತೀರಿ? ಅವರು ಈಗ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಜ್ಞಾನಿಗಳು ಹೇಳಿದಾರು. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಎಲ್ಲ ಕೆಮಿಕಲ್ ಹಾಕಿ ತಿಂತಾವಲ್ಲ, ಅದಕ್ಕೆ ಕಾಯಿಲೆಗಳು. ಕಾರಣ ಏನು ಅಂದ್ರೆ ಸಾವಯವ ಕೃಷಿ ಒಳಗೆ ಎಲ್ಲಾ ನಮಗೆ ಬಾಡಿ ಬೇಕಾಗಿರ್ತಕ್ಕಂತ ಗುಣಗಳು ಸಿಗ್ತಾವ. ಕೆಮಿಕಲ್ ಕೃಷಿ ಒಳಗ ಅದೇನು ಸಿಗಲ್ಲ, ಗೊತ್ತಾತ? ಅದರಿಂದ ಇವೆಲ್ಲಾ ಕಾಯಿಲೆಗಳು ಬಂದಿದಾವ್. ಮುಂಚೆನ್ ಕಾಯಿಲೆಗಳಿದ್ವು, ಈಗ ನೀರ್ ಹಾಳು ಮಾಡ್ಕೊಂಡ್ರಿ, ಭೂಮಿ ಹಾಳು ಮಾಡಿದ್ರಿ, ಗಾಳಿ ಹಾಳು ಮಾಡ್ಕೊಂಡಿರಿ, ಎಲ್ಲದು
ನಮಗೆ ಅದಕ್ಕೆ ಬಸವಣ್ಣವ್ರು ಅದನ್ನ ಹೇಳಿದಾರೆ, ಮಳೆ ನಿಮ್ಮ ದಾನ, ಹ್ಮ್. ಬೆಳೆ ನಿಮ್ಮ ದಾನ, ಸುತ್ತಿ ಸೂಸುವ ಗಾಳಿ ನಿಮ್ಮ ದಾನ, ಹ್ಮ್. ಇಂತಪ್ಪ ದಾನವನ್ನುಂಡು ನಿಮ್ಮನ್ನಲ್ಲದೆ ಅನ್ಯರ ನೆನೆಯುವ ಪುಣ್ಯಗಳಿಗೆ ನಿಮ್ಮೆನೆಯ ಹ್ಮ್. ಕೂಡಲ ಸಂಗಮ ದೇವ ಅಂತ ಹೇಳಿದಾನ. ಹ್ಮ್. ಅದರ ಅರ್ಥ ಏನಪ್ಪಾ ಅಂದ್ರೆ ಭೂಮಿ ಮೇಲೆ 3 ಪಾಲ್ ನೀರು, 1 ಪಾಲ್ ಭೂಮಿ ಐತಿ. ಅದನ್ನ ಸೂರ್ಯನಿಂದ ಶಾಖ ಕೊಡಿಸಿ ಯಾರಿಗೂ ಗೊತ್ತಿಲ್ದಂಗೆ ಮ್ಯಾಲ ಹೋಯ್ತಾರ. ಯಾರಿಗಾರ ಗೊತ್ತಾಗತ್ತ ಮ್ಯಾಲ ಒಯ್ಯೋದು, ಯಾರಿಗೂ ಗೊತ್ತಾಗಲ್ಲ. ಅದನ್ನ ಚಂದ್ರನಿಂದ ತಂಪು ಕೊಡಿಸಿ ಶೆಪ್ಪಡಿಸಿ ಮಳೆ ಸುರಿಸ್ತಾನ. ಸುರಿಸಿದಾಗ ಭೂಮಿ ಮೇಲೆ ಮಳೆ ಬಿದ್ದಾಗ ಎಲ್ಲರೂ ಕಾಳೆ ಕಡಿ ಹಾಕಿ ಬೆಳಿತಾರ. ಅದನ್ನೆಲ್ಲ ಬೆಳೆಸ್ಕೊಡೋರು ಯಾರು? ಪರಮಾತ್ಮ. ಕಾಳು ಗೀಳು ರೂಪಿಸ್ಕೊಡೋದು ಇದನ್ನೆಲ್ಲ ಪರಮಾತ್ಮ. ಅದನ್ನೆಲ್ಲ ಉಂಡು ನಾವೆಲ್ಲ ಮನುಷ್ಯರಾಗಿದ್ದೇವೆ. ಆ ನಮ್ಮನ್ನೆಲ್ಲ ಯಾವ್ದ್ರಿಂದ ಹಿಡಿದಿಟ್ಕೊಂಡಾನ ದೇವ್ರು? ಯಾವ್ದ್ರಿಂದ ಹಿಡಿದಿಟ್ಕೊಂಡಾನ? ಗಾಳಿಯಿಂದ ಹಿಡಿದಿಟ್ಕೊಂಡಾನ. ಗಾಳಿ ಇಲ್ಲ ಅಂದ್ರೆ ನಾವೆಲ್ಲ ಏನು ಇಲ್ಲ, ಮ್ಯಾಲೆ ಕೆಳಂಗಿಲ್ಲ, ಹಂಗಾಗ್ತದೆ. ಅದಕ್ಕೆ ಇಷ್ಟೆಲ್ಲ ಪುಕ್ಷಟೆ ಕೊಟ್ಟು ನೀವೇನ್ರ ಇದು ಕೊಟ್ಟಿರ ದಿವಸ ಏನಾರ ಕೊಟ್ಟಿರ? 10 ರೂಪಾಯಿ ಏನು ತಗೊಳಪ್ಪ, 10 ರೂಪಾಯಿ ತಗ, ಯಾವುದೂ ಬೇಡ. ಅವನ್ ನೆನಿತೀರಿ, ನೆನೆಯೋದಲ್ಲ. ಪಡ್ಕೊಳ್ಳೋದಷ್ಟೇ. ಅವನಿಂದ ಏನೈತಿ ಪಡ್ಕೊಳೋ, ಪುಕ್ಷಟೆ ಪಡ್ಕೊಳೋದು ಅಷ್ಟೇ ಮಾಡ್ತೀರಿ. ಹ್ಮ್. ಆದ್ರೆ ಅವ್ನಿಗೇನು ಕೊಡಂಗಿಲ್ಲ. ಅವನ್ ಕೊಡೋದು ಏನು ಬೇಡ. ಹ್ಮ್. ಅವನ್ ನೆನೆಯೋದ ನಮ್ಮ ಜ್ಞಾನದ ಬೆಳಕು. ಅದಕ್ಕೆ ನೀವೆಲ್ಲ ನೆನಿಬೇಕು. ಎಲ್ಲಾ ದೇವ್ರು, ಯಾರು ದೇವ್ರಲ್ಲ. ಅದಕ್ಕೆ ಇದಿಷ್ಟು ನಾಟಿ ಮತ್ತೆ ಪಾರಂಪರಿಕ ವೈದ್ಯರಾದ ನಾಗಪ್ಪ ಗೌಡ್ರು ಪಾಟೀಲ್ರವರು ಅವ್ರು ಕೊಟ್ಟಿರ್ತಕ್ಕಂತ ಈ ಔಷಧಿಗಳಿಂದ ಅನೇಕರೆಲ್ಲ ಹಲವಾರು ಮಂದಿ ಗುಣಮುಖರಾಗಿದ್ದಾರೆ. ಲಕ್ಷಾಂತರ ಯಾವುದೋ ಒಂದು ಗಟ್ಲೆ ಪಥ್ಯಗಳನ್ನ ಅಳವಡಿಸಿಕೊಳ್ಳದೆ ಇರೋದು ಅಥವಾ ಪಾಲನೆ ಮಾಡೋದ್ರಿಂದ ಕೆಲವೊಂದು ಎಲ್ಲೋ ಒಂದು 1% ಗಿಂತ ಕಡಿಮೆ ಇರ್ತಕ್ಕಂಥ ಅಡ್ಡ ಪ್ರಕರಣಗಳು, ಅಡ್ಡ ಪರಿಣಾಮಗಳು ಉಂಟಾಗಿರ್ಬೋದು ಅಂತಕ್ಕಂಥದ್ದು ಆರೋಗ್ಯ ಮತ. ಎಲ್ಲೋ ಅಲೋಪತಿಕ್ ಔಷಧಿಗಳನ್ನ ಪಡ್ಕೊಂಡು ಅಡ್ಡ ಪರಿಣಾಮಗಳನ್ನ ಎದುರಿಸ್ತಾ ಈ ಕಾಲಮಾನದಲ್ಲಿ ಒಮ್ಮೆ ಈ ಕಡೆ ಬಂದ್ಬಿಟ್ಟು ನಾಟಿ ವೈದ್ಯರಿಂದ ಒಂದು ಪಾರಂಪರಿಕ ವನೌಷಧಿಗಳನ್ನ ಪಡೆದು ತಮ್ಮ ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ತಕ್ಕಂಥ ಸಾಧ್ಯತೆ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.